ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ನನಗೆ ಸ್ಯಾರಿಗೆ ಕುಚ್ಚು ಹಾಕೋಕ್ಕೆ ಬರೋದಿಲ್ಲ ಅಂತಂದ್ರೂ ಈ ಡಿಸೈನು ಈಸಿಯಾಗಿ ಹಾಕ್ಕೊಬೋದು. ಆ ಥರ ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು 2 ಫೋಲ್ಡ್ ಮಾಡಿಕೊಂಡು ಸೂಜಿಗೆ ಹಾಕ್ಕೊತಾ ಇದ್ದೀನಿ. ಹೀಗೆ 2 ಫೋಲ್ಡ್ ತಗೊಂಡು ಸೂಜಿಗೆ ಹಾಕ್ಕೊಂಡ್ರೆ 4 ಎಳೆ ಥ್ರೆಡ್ ಆಗುತ್ತೆ. ಹೀಗೆ 4 ಎಳೆ ಥ್ರೆಡ್ ಮಾಡಿಕೊಂಡು ಈಗ ಸೂಜಿಗೆ ಒಂದು ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ಸು, ಯಾವ ಡಿಸೈನ್ ಆದರೂ ಪರವಾಗಿಲ್ಲ, ಒಂದು ಬೀಡ್ಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಹೀಗೆ ಬಟ್ಟೆಗೆ ಹಿಂಭಾಗದಿಂದ ಸೂಜಿನ ಮುಂದೆ ತರಬೇಕು. ಈಗ ಅದೇ ಸೂಜಿನ ಬೀಡ್ಸ್ ಒಳಗಡೆಯಿಂದ ಒಂದ್ಸಲಿ ಹೀಗೆ ತಗೊಬೇಕು. ಹೀಗೆ ತಗೊಂಡು ನಮಗೆ ನಾಟ್ ಹಾಕೋದಕ್ಕೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಬಿಟ್ಕೊಂಡು ಮಿಕ್ಕಿ ಥ್ರೆಡ್ನ ಕಟ್ ಮಾಡ್ಕೊಬೇಕೀಗ. ನೋಡಿ, ನಾನು ಇಲ್ಲಿ ಇಷ್ಟುದ್ದ ಥ್ರೆಡ್ ಬಿಟ್ಕೊಂಡು ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾಟ್ ಹಾಕ್ಕೊತಾ ಇದ್ದೀನಿ. ನಾಟು ಬೀಡ್ಸ್ ಪಕ್ಕಕ್ಕೆ ಹಾಕ್ಕೊಬಾರ್ದು, ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಬೇಕು. ನೋಡಿ, ಇಷ್ಟು ಗ್ಯಾಪ್ ಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಅದರೊಳಗಡೆ ಕುಚ್ಚು ಬರುತ್ತೆ, ಅದರಿಂದ ಇಷ್ಟು ಗ್ಯಾಪ್ ಇರಬೇಕು. ಸ್ವಲ್ಪ ಲೂಸಾಗಿ ನಾಟ್ ಹಾಕ್ಕೊಳ್ಳಿ. ಈಗ ಫಸ್ಟು 1 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈಗ 2 ಬೀಡ್ಸ್ ಹಾಕ್ಕೊತಾ ಇದ್ದೀನಿ ನೀಡಲ್ಗೆ. ಈಗ 2 ಬೀಡ್ಸ್ ಹಾಕಿ ಮತ್ತೆ ಬಟ್ಟೆಗೆ ಹಿಂಭಾಗದಿಂದ ನೀಡಲ್ ಹಾಕ್ಕೊತೀನಿ. ಹೀಗೆ ಹಿಂಭಾಗದಿಂದ ಸೂಜಿ ಹಾಕ್ಕೊಂಡು ಮತ್ತೆ ಮುಂಭಾಗಕ್ಕೆ ತಂದು ಈಗ ಬೀಡ್ಸ್ ಒಳಗಡೆಯಿಂದ ಒಂದ್ಸಲಿ ಸೂಜಿನ ತಗೊಂಡು ಹೀಗೆ 2 ಬೀಡ್ಸ್ನ ಹೀಗೆ ಹಿಡ್ಕೊಂಡು ಈಗ ಥ್ರೆಡ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊತೀನಿ. ನಾಟ್ ಹಾಕ್ಕೊಬೇಕಾದ್ರೆ ಸ್ವಲ್ಪ ಲೂಸಾಗಿ ಹಾಕ್ಕೊಬೇಕು. ನೋಡಿ, ಇಷ್ಟು ಗ್ಯಾಪ್ ಬಿಟ್ಟು ಲೂಸಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 3 ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಮೂರು ಬೀಡ್ಸ್ ಹಾಕ್ಕೊಂಡು ಮತ್ತೆ ಈಗ ಬಟ್ಟೆ ಹಿಂಭಾಗದಿಂದ ಸೂಜಿನ ಹೀಗೆ ಮುಂದೆ ತಗೊಂಡು ಈಗ 3 ಬೀಡ್ಸ್ ಇರುತ್ತಲ್ಲ, ಆ 3 ಬೀಡ್ಸ್ ಒಳಗಡೆಯಿಂದ ಸೂಜಿನ ತಗೊಂಬರ್ಬೇಕು. ನೋಡಿ, 3 ಬೀಡ್ಸ್ ಒಳಗಡೆಯಿಂದ ಹೀಗೆ ಸೂಜಿನ ತಗೊಂಡು ಈಗ ಎಷ್ಟು ಬೇಕೋ ಥ್ರೆಡ್ನ ಬಿಟ್ಕೊಂಡು ಈಗ ಸ್ವಲ್ಪ ಲೂಸಾಗಿ ನಾಟ್ ಹಾಕ್ಕೊಳ್ಳೋಣ. ನೋಡಿ, ಫಸ್ಟ್ 1 ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ 2 ಬೀಡ್ಸು, ಆಮೇಲೆ 3 ಬೀಡ್ಸು, ಈಗ ಮತ್ತೆ 2 ಬೀಡ್ಸು. 1 2 3 ಆಮೇಲೆ ಮತ್ತೆ 2. ನೋಡಿ, ಸೇಮ್ ಈ ಕಡೆ ಹೇಗೆ ಹಾಕ್ಕೊಂಡಿದ್ವೋ ಅದೇ ರೀತಿಯೇ ಬೀಡ್ ಒಳಗಡೆಯಿಂದ ನೀಡಲ್ ತಗೊಂಡು ನಾಟ್ ಹಾಕ್ಕೊತಾ ಇದ್ದೀನಿ. ಈಗ ನಾಟ್ ಹಾಕ್ಕೊತೀನಿ. ಮತ್ತು ಇವಾಗ 1 ಬೀಡ್ಸು ಹಾಕ್ಕೊತಾ ಇದ್ದೀನಿ. 1 ಬೀಡ್ ಹಾಕ್ಕೊಂಡು ಮತ್ತು ಬಟ್ಟೆ ಹಿಂಭಾಗದಿಂದ ಸೂಜಿ ತಗೊಂಬಂದು ಮತ್ತೆ
ಬೀಡೊಳಗಡೆಯಿಂದ ಒಂದ್ಸಲಿ ಸೂಜಿ ತಗೊಂಡು ನಾಟ್ ಹಾಕ್ತಿದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತೆ ಇವಾಗ ನೀಡಲ್ಗೆ ಒಂದು ಬೀಡ್ ಹಾಕ್ಕೊಂಡು ಬಟ್ಟೆಗೆ 1 ಇಂಚ್ ಗ್ಯಾಪ್ ಕೊಟ್ಟು ಈ ಥರ ನೋಡಿ ಇಷ್ಟು ಗ್ಯಾಪ್ ಬೇಕು, 1 ಇಂಚಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಈ ಕಡೆ ಹೇಗೆ ಹಾಕ್ಕೊಂಡಿದ್ದೆ 1 2 3 ಮತ್ತೆ 2 1 ಆ ಥರ ಬೀಡ್ಸ್ ಹಾಕ್ಕೊತ ಬರೋದು. ಮತ್ತು ಈ ಡಿಸೈನ್ನ ಬಿಗಿನರ್ಸ್ಗಳು ಮತ್ತು ನನಗೆ ಸ್ಯಾರಿಗೆ ಕುಚ್ಚು ಕಟ್ಟೋಕ್ಕೆ ಬರೋದೇ ಇಲ್ಲ ಅಂತಂದವರು ಕೂಡ ಆರಾಮಾಗಿ ಹಾಕ್ಕೊಬೋದು, ಅಷ್ಟು ಈಸಿಯಾಗಿದೆ. 1 ಅವರಲ್ಲಿ ಈ ಥರ ಬೀಡ್ಸ್ ಹಾಕಿ ಫಸ್ಟ್ ಸ್ಟೆಪ್ಪಲ್ಲಿ ಮತ್ತು ಕುಚ್ಚು ಕಟ್ಟಿ 2 ಸ್ಟೆಪ್ಪು ಕೂಡ ಮುಗಿಸ್ಬೋದು 1 ಅವರಲ್ಲಿ. ನೋಡಿ ಬೀಡ್ಸ್ಗಳು ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳೋದಷ್ಟೇನೆ. ಮತ್ತು ಬೀಡ್ಸ್ ಇಲ್ಲಿ ರೌಂಡ್ ಬೀಡ್ಸೇ ಯೂಸ್ ಮಾಡಬೇಕಂತ ಏನಿಲ್ಲ, ಚಿಕ್ಕದು ಫ್ಲವರ್ ಬೀಡ್ಸು ಅಥವಾ ರಿಂಗ್ ಬೀಡ್ಸು ಆ ಥರ ಯಾವುದಾದ್ರೂ ಡಿಫ್ರೆಂಟಾಗಿರೋ ಬೀಡ್ಸ್ಗಳು ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ಅದು ಅಷ್ಟೇ 1 2 3 ಆ ಥರ ಬೀಡ್ಸ್ಗಳ್ನ ಆ್ಯಡ್ ಮಾಡ್ಕೊಬೇಕು. ಮತ್ತು ಫಸ್ಟ್ ಸ್ಟೆಪ್ಪೆಲ್ಲನೂ ಇದೇ ರೀತಿ ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು ಮತ್ತು 2ನೇ ಸ್ಟೆಪ್ಪಲ್ಲಿ ಕುಚ್ಚು ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ನಾನು ಮಿಕ್ಸ್ ಮ್ಯಾಚ್ ಮಾಡಿ 2 ಕಲರಲ್ಲಿ, ಒಂದು ಬ್ಲೂ ಕಲರು ಒಂದು ಪಿಂಕ್ ಕಲರು ಆ ಥರ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಸ್ಯಾರಿಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಕಲರು ಮಿಕ್ಸ್ ಮ್ಯಾಚ್ ಮಾಡಿ ಕುಚ್ಚುಗಳು ಕಟ್ಕೊಬೋದು. ನೋಡಿ ನಾನಿಲ್ಲಿ 67 ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ ಥ್ರೆಡ್ನ ಬೀಡ್ಸ್ ಮೇಲಗಡೆ ಲೂಸಾಗಿ ನಾಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಆ ಕಡೆ ಈ ಕಡೆ ಅರ್ಧ ಡಿವೈಡ್ ಮಾಡಿ ಥ್ರೆಡ್ನ ಸೂಜಿನಲ್ಲಿ ಹೀಗೆ ಕುಚ್ಚು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು 2 ಎಳೆ ಜರಿ ಥ್ರೆಡ್ ತಗೊಂಡು ನಾಟ್ ಹಾಕ್ತಾಯಿದ್ದೀನಿ. ಇದು ಗಟ್ಟಿಯಾಗಿ ಒಂದು 3-4 ರೌಂಡು ಹೀಗೆ ಜರಿ ಥ್ರೆಡ್ನ ಸುತ್ತಿ ಮತ್ತು ಇಲ್ಲಿ ಒಂದು 3-4 ಸಲ ನಾಟ್ ಹಾಕಬೇಕು. ಇಲ್ಲಿ ಕುಚ್ಚು ಕಟ್ ಮಾಡ್ಕೊಳ್ಳೋದು ಅಷ್ಟೇ, ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಎಲ್ಲ ಕುಚ್ಚು ಒಂದೇ ಥರ ಕಟ್ ಮಾಡಿಕೊಂಡ್ರೆ ಇಲ್ಲಿ 1 2 3 ಆ ಥರ ಬೀಡ್ಸ್ ಹಾಕಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ಪು ಬರುತ್ತೆ ಕುಚ್ಚು. ನೋಡಿ ಅದೇ ಥರ 2 ಎಳೆ ಜರಿ ಥ್ರೆಡ್ಡಲ್ಲಿ ಹೀಗೆ ಗಟ್ಟಿಯಾಗಿ ಕುಚ್ಚು ಕಟ್ಕೊತಾ ಇದ್ದೀನಿ. ಈಗ ಫಸ್ಟ್ ಒನ್ ಎಷ್ಟು ಉದ್ದ ಬಿಟ್ಟಿದ್ವೋ ಕುಚ್ಚು ಎಲ್ಲ ಕುಚ್ಚು ಕೂಡ ಅಷ್ಟೇ ಉದ್ದ ಕಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಕುಚ್ಚುಗಳು ಬಂದಿದ್ದಾವೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.